ಗ್ರಾಮ ವಾಸ್ತವ್ಯ ಮಾಡಿದ್ರಿ, ರೈತರ ಸಾಲ ಮನ್ನಾ ಮಾಡಿದ್ರಿ. ಏನಣ್ಣ ದೇವ್ರು ನಿಮ್ಗೆ ಆಯುಷು ಆರೋಗ್ಯ ಕೊಡ್ಲಿ. ಆಮೇಲೆ ರಾಜಕೀಯ ಇವತ್ತು ಹೋಯ್ತು, ನಾಳೆ ಬರ್ತದೆ. ನಿಮ್ ಆರೋಗ್ಯ ದಯವಿಟ್ಟು ಚೆನ್ನಾಗಿ ನೋಡ್ಕೊಳ್ಳಿ. ನಿಮ್ ತಲೆಮಾರಲ್ಲಿ ಏನೋ ರಾಜಕೀಯ ಬನ್ನಿ ಕರ್ಕೊಂಡು ಹೋಗೋರಂತೆ ಒಂಚೂರು. ಗ್ರಾಮ ವಾಸ್ತವ್ಯ ಮಾಡಿದ್ರಿ, ರೈತರ ಸಾಲ ಮನ್ನಾ ಮಾಡಿದ್ರಿ. ಏನಣ್ಣ ದೇವ್ರು ನಿಮ್ಗೆ ಆಯುಷು ಆರೋಗ್ಯ ಕೊಡ್ಲಿ. ಆಮೇಲೆ ರಾಜಕೀಯ ಇವತ್ತು ಹೋಯ್ತು, ನಾಳೆ ಬರ್ತದೆ. ನಿಮ್ ಆರೋಗ್ಯ ದಯವಿಟ್ಟು ಚೆನ್ನಾಗಿ ನೋಡ್ಕೊಳ್ಳಿ. ನಿಮ್ ತಲೆಮಾರಲ್ಲಿ ಏನೋ ರಾಜಕೀಯ ಬನ್ನಿ ಕರ್ಕೊಂಡು ಹೋಗೋರಂತೆ ಒಂಚೂರು. ನಿಖಿಲ್ ಕುಮಾರಸ್ವಾಮಿ ಏನ್ ದಡ್ಡ ಅಲ್ಲ, ಮುಂದೆ ತೋರಿಸ್ತೀನಿ ನಾನು ಏನು ಅನ್ನೋದ್ನ. ಪಾಪ 1000 ದಿನದ ಸಾಧನ ಸಮಾವೇಶದಲ್ಲಿ ಮಾನ್ಯ ಉಪಮುಖ್ಯಮಂತ್ರಿಗಳು ಮಾತಾಡ್ತಾ ನಿಖಿಲ್ ಕುಮಾರಸ್ವಾಮಿ ಹೆಸರನ್ನ ಜ್ಞಾಪಿಸ್ಕೊಂಡವ್ರೆ. ನಿಖಿಲ್ ಕುಮಾರಸ್ವಾಮಿನ ಸೋಲ್ಸ್ಬಿಟ್ಟೆ, ಮಾಜಿ ಮುಖ್ಯಮಂತ್ರಿ ಮಗನ್ ಸೋಲ್ಸ್ಬಿಟ್ಟೆ ಅಂತಂತಾರೆ. ಸೋಲು ಗೆಲುವು ಅಂತಕ್ಕಂಥದ್ದು ಶಾಶ್ವತ ಅಲ್ಲ ಮಾನ್ಯ ಉಪಮುಖ್ಯಮಂತ್ರಿಗಳೇ. ಇದು ಪ್ರಜಾಪ್ರಭುತ್ವ. ಪ್ರಜಾಪ್ರಭುತ್ವದಲ್ಲಿ ಯಾವ ಸಂದರ್ಭದಲ್ಲಿ ಯಾರಿಗೆ ಗೆಲ್ಲಿಸಬೇಕು, ಯಾರನ್ನ ಮನೆಯಲ್ಲಿ ಕೂರಿಸ್ಬೇಕು, ಯಾರ ಮೂಲಕ ಈ ರಾಜ್ಯ ಕಟ್ಟಿಸ್ಬೇಕು, ಯಾರನ್ನ ತಿರಸ್ಕಾರ ಮಾಡಿ ಮನೆಗೆ ಕಳಿಸ್ಬೇಕು ಅಂತ 2028ಕ್ಕೆ ಕನ್ನಡ ನಾಡಿನ 7.5 ಕೋಟಿ ಕನ್ನಡಿಗರು ತೀರ್ಮಾನ ಮಾಡ್ತಾರೆ. ಕಾಯೋಣ. ಹಾಗಾಗಿ ನಾನಿಲ್ಲಿ 3 ಚುನಾವಣೆಗಳಲ್ಲಿ ಸೋತಿರ್ಬೋದು. ಚುನಾವಣೆಯ ಗೆಲುವು ಸೋಲಿನ ಮೇಲೆ ನಾಯಕತ್ವ ನಿರ್ಧಾರ ಆಗ್ಲಿಕ್ಕಿಲ್ಲ. ಒಬ್ಬ ನಾಯಕನಿಗೆ ಬೇಕಾಗಿರ್ತಕ್ಕಂಥ ಗುಣ ನಮ್ಮನ್ನ ನಂಬ್ಕೊಂಡಿರ್ತಕ್ಕಂಥ ಕಾರ್ಯಕರ್ತರು, ನಮ್ಮನ್ನ ನಂಬ್ಕೊಂಡಿರ್ತಕ್ಕಂಥ ವರ್ಗ. ಇವತ್ತು ಒಂದು ಪ್ರಾದೇಶಿಕ ಪಕ್ಷ ಈ ರಾಜ್ಯದಲ್ಲಿ ಬಹಳ ಜನ ಕಟ್ಟತಕ್ಕಂಥದಕ್ಕೆ ಪ್ರಯತ್ನ ಮಾಡಿದ್ರು. ಆಯಾ ರಾಜಕಾರಣದ ಸನ್ನಿವೇಶಕ್ಕೆ ತಕ್ಕಂತೆ ತುಂಬಾ ಜನ ಕಟ್ಲಿಕ್ಕೆ ಪ್ರಯತ್ನ ಮಾಡಿದ್ರು. ಒಂದು ಚುನಾವಣೆ ಕಳೀತು, ಪಕ್ಷದ ಕತೆ, ಅದರ ಅಸ್ತಿತ್ವ ಅಲ್ಲಿಗೆ ಮುಗೀತು. ಮೊನ್ನೆ ಇನ್ನೊಂದು ಮಾತು ಮಾತಾಡಬೇಕಾದ್ರೆ ಹೇಳ್ತಾ ಇದ್ದೆ, ಜನತಾದಳ ಪಕ್ಷದ ಶಕ್ತಿ ಏನು ಅಂತ ಕೇಳ್ತಾರೆ ಒಂದಷ್ಟು ಜನ. ಜನತಾದಳ ಪಕ್ಷ ಕೇವಲ ಹಳೆ ಮೈಸೂರು ಪ್ರಾಂತ್ಯಕ್ಕೆ ಸೀಮಿತ ಆಗಿದೆ. ಜನತಾದಳ ಪಕ್ಷ ಪ್ರತಿ ಚುನಾವಣೆಯಲ್ಲೂ ನೆಲ ಕುಸಿತಾ ಇದೆ ಅಂತ ಪಾಪ ಹೀಯಾಳಿಸಿ ಮಾತಾಡ್ತಾರೆ ಒಂದಷ್ಟು ಜನ. ಅವ್ರಿಗೆ ಗೊತ್ತಿಲ್ಲ ವಿಚಾರ. ಹಳೆ ಮೈಸೂರು ಪ್ರಾಂತ್ಯದಲ್ಲಿ 55 ಕ್ಷೇತ್ರದಲ್ಲಿ 40 ಕ್ಷೇತ್ರ ಗೆದ್ಕ ಬಂದಿದ್ದೇವೆ ಅನೇಕ ಚುನಾವಣೆಗಳಲ್ಲಿ. ಕಲ್ಯಾಣ ಕರ್ನಾಟಕದಲ್ಲಿ 25% ವೋಟ್ ಶೇರ್ ಇಟ್ಕೊಂಡಿದ್ದೀವಿ. ಮಧ್ಯ ಕರ್ನಾಟಕದಲ್ಲಿ 20% ವೋಟ್ ಶೇರ್ ಇಟ್ಕೊಂಡಿದ್ದೀವಿ. ನಾನು ಹೇಳ್ತಾ ಹೋದ್ರೆ ಎಲ್ಲ ಹೊರಗಡೆ ಹಾಕ್ಬೋದು. ಕನಿಷ್ಠ ಪಕ್ಷ ಕಳೆದ ಚುನಾವಣೆಯಲ್ಲಿ 30 ಕ್ಷೇತ್ರದಲ್ಲಿ ಒಂದೊಂದು ಕ್ಷೇತ್ರದಲ್ಲಿ 30 ರಿಂದ 40 ಸಾವಿರ ವೋಟ್ ತಗೊಂಡಿದ್ದೀವಿ. ಅಂದ್ರೆ ಯಾರನ್ನ ಮನೇಲಿ ಕೂರಿಸ್ಬೋದು, ಯಾರನ್ನ ಸರ್ಕಾರ ರಚನೆ ಮಾಡ್ಲಿಕ್ಕೆ ಸಾಕಾರ ಕೊಡ್ಬೋದು ಅಂತಕ್ಕಂಥ ರಾಜಕೀಯದ ಒಂದು ಶಕ್ತಿ ಜನತಾದಳ ಪಕ್ಷಕ್ಕೆ ನೀವೆಲ್ಲ ತುಂಬಿದ್ದೀರಿ. ಹಾಗಾಗಿ ಮುಂದೆ ಬರ್ತಾ ಇವೆಲ್ಲ ಚರ್ಚೆ ಮಾಡೋಣ. ಈಗ ಇವೆಲ್ಲ ಚರ್ಚೆ ಬೇಡ. ದಯಮಾಡಿ ನಮ್ಮ ಮಾದೇವಣ್ಣ ಅವರು ಬಹಳ ನೊಂದಿದ್ದಾರೆ. ಅವ್ರ ಜೊತೆಯಲ್ಲಿ ಅದಕ್ಕಿಂತ 100 ಪಟ್ಟು ಜಾಸ್ತಿ ನೀವು ನೊಂದಿದ್ದೀರಿ. ಪ್ರಸನ್ನ ಅವರು ಒಬ್ಬ ಯುವಕರಿದ್ದಾರೆ, ಅವರ ತಂದೆ ಜೊತೆಯಲ್ಲಿ ದಯಮಾಡಿ ಇಬ್ರು ಅನ್ಯತಾ ಭಾವಿಸಲ್ಲ. ಅಂದ್ರೆ ಕಾರ್ಯಕರ್ತರಿಗೋಸ್ಕರ ನಿಮ್ ಒಗ್ಗಟ್ಟು ಒಂದ್ಸಲಿ ಏನಿಲ್ಲ, ಒಂದು ಪ್ರೀತಿಯಿಂದ ಕೈ ಹಿಡಿದು ನಾವು ಜೊತೆನಲ್ಲಿ ಇರ್ತೇವೆ ಅಂತಕ್ಕಂಥದ್ದನ್ನ ಒಂದು ಸಂದೇಶ ಕೊಡ್ಬೇಕು. ದಯಮಾಡಿ ಬನ್ನಿ ಬನ್ನಿ, ಸೌಂಡ್ ಆಫ್ ಮಾಡಿದ್ರು. ಒಟ್ನಲ್ಲಿ ಅಣ್ಣ ನಿಮ್ಮನ್ನ ಉಳಿಸ್ಕೊಳ್ತಕ್ಕಂಥ ನಿಟ್ಟಿನಲ್ಲಿ ಮಾದೇವಣ್ಣ ಅವರು, ಪ್ರಸನ್ನ ಅವರು, ನಾವೆಲ್ಲರೂ ಸೇರಿ ಸಾರಾ ಮಹೇಶಣ್ಣವರು, ಹರೀಶ್ ರವರು ಎಲ್ಲರೂ ಜೊತೆಯಲ್ಲಿ ನಿಂತ್ಕೊಂಡು ನಿಮ್ಮನ್ನು ಉಳಿಸ್ಕೊತೀವಿ. ದಯಮಾಡಿ ಧೈರ್ಯವಾಗಿ ಹೆಜ್ಜೆ ಹಾಕಿ ಪಕ್ಷ ಕಟ್ಟುವ. खिलाड़ी जोड़ी खिलाड़ी जोड़ी
ಕಿಲಾಡಿ ಜೋಡಿ ಸಮಯವ ನೋಡಿ ಸಂಚನು ಮಾಡಿ ಹಾಕುವೆವು ಮೋಡಿ ಸಮಯವ ನೋಡಿ ಸಂಚನು ಮಾಡಿ ಹಾಕುವೆವು ಮೋಡಿ